ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಬಾಳೆ ಎಲೆಯಲ್ಲಿ ಮಾಡಿದಂತಹ ಖಾರದ ಕಡುಬನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕಡಲೆಬೇಳೆಯನ್ನು ನೆನೆಸಿಟ್ಕೊಳ್ಬೇಕು. ಸುಮಾರು 300 ಗ್ರಾಮ್ನಷ್ಟು ಕಡಲೆಬೇಳೆ 1 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಇದರ ಜೊತೆಗೆ ಈರುಳ್ಳಿ 3 ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಹಾಗೂ 5 ಬಗೆಯ ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು. ಈ 5 ಸೊಪ್ಪುಗಳನ್ನು ತೆಗೆದಿಟ್ಕೊಂಡಿದ್ದೇನೆ. ಎಳೆಯ ಬಾಳೆಯ ಎಲೆಗಳು, ಅದರ ಜೊತೆಗೆ ಹಸಿಮೆಣಸಿನಕಾಯಿ ಮತ್ತೆ ಹೆಚ್ಚಿಟ್ಟ ಶುಂಠಿ ಇವಿಷ್ಟನ್ನು ಸೇರಿಸ್ಕೊಂಡು ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಕಾಯಿಯನ್ನು ಮೊದಲಿಗೆ ರುಬ್ಕೊಳ್ಬೇಕು. ಆ ನಂತರ ಉಳಿದ ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಕಡಲೆಬೇಳೆ ಎಲ್ಲವನ್ನು ಸೇರಿಸಿ ಉಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಅರ್ಧ ಕಡಲೆಬೇಳೆಯನ್ನ ನುಣ್ಣಗೆ, ಇನ್ನೊಂದು ಅರ್ಧ ಕಡಲೆಬೇಳೆಯನ್ನ ತರಿತರಿಯಾಗಿ ರುಬ್ಕೋಬೇಕು. ಇಷ್ಟಾದ್ರೆ ಸಾಕಾಗುತ್ತೆ. ಹೀಗೆ ನುಣ್ಣಗೆ ರುಬ್ಕೋಬೇಕು. ಎಲ್ಲವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ನೀವು ಹೊಂದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಪ್ರಮಾಣದಲ್ಲಿ ಉಂಡೆಯನ್ನು ಕಟ್ಕೊಳ್ಬೇಕು. ಅರ್ಧ ಕಡಲೆಬೇಳೆಯನ್ನ ನುಣುಪಾಗಿ ಮತ್ತೆ ಇನ್ನೊಂದು ಅರ್ಧ ಕಡಲೆಬೇಳೆಯನ್ನ ತರಿತರಿಯಾಗಿ ರುಬ್ಕೊಳ್ಳಲಾಗಿದೆ. ಹೀಗೆ ಉಂಡೆಯನ್ನು ಒಂದು ತಟ್ಟೆ ಒಳಗಡೆ ಮಾಡಿ ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡ್ರೆ ಕಡುಬು ಮಾಡೋದಕ್ಕೆ ತುಂಬ ಸುಲಭವಾಗುತ್ತೆ. ಆನಂತರ ಈಗ ನಾವು ಬಾಳೆ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ಹೀಗೆ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕಲಸಿಟ್ಕೊಳ್ಳೋಣ. ನೋಡಿ, ಈ ಹದ ಆದರೆ ಸಾಕಾಗುತ್ತೆ. ಈಗ ಬಾಳೆ ಎಲೆಗೆ ಸ್ಥಳದಲ್ಲಿ ಚಮಚದ ಸಹಾಯದಿಂದ ಹರಡ್ಕೊಳ್ಬೇಕು. ಹೆಚ್ಚು ಹಿಟ್ಟು ಬೇಕಾದರೆ ಸ್ವಲ್ಪ ದಪ್ಪನಾಗಿ ಹರಡ್ಕೊಳ್ಳಿ. ತೆಳುವಾಗಿರಲಿ ಅಂದರೆ ಸ್ವಲ್ಪ ಕಡಿಮೆ ಹಿಟ್ಟಾದರೂ ಸಾಕಾಗುತ್ತೆ. ಹೀಗೆ ಮಾಡಿದ ನಂತರ ಕಡಲೆಬೇಳೆಯ ಒಂದು ಮಸಾಲೆಯನ್ನು ಅದರೊಳಗೆ ತುಂಬಬೇಕಾಗುತ್ತೆ. ಬಾಳೆ ಎಲೆಯೊಳಗೆ ತುಂಬಿ ಎರಡೂ ಬದಿಯನ್ನು ಒಟ್ಟಿಗೆ ಮಾಡಿ ನೀವು ಎತ್ತಿಟ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಾಳೆ ಎಲೆಯನ್ನು ಹರಡಿಕೊಂಡು, ಹಿಟ್ಟನ್ನು ಹರಡಿಕೊಂಡು ಹೀಗೆ ಮಸಾಲೆಯನ್ನು ತುಂಬಿಟ್ಕೊಳ್ಳಿ. ಇಡ್ಲಿ ತಟ್ಟೆಗೆ ಇದನ್ನು ಒಂದೊಂದಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಜೋಡಿಸ್ಕೊಂಡು ಕುಕ್ಕರ್ ಅಥವಾ ಇಡ್ಲಿ ಪಾತ್ರೆಗೆ ಹಾಕಿ ಮುಚ್ಚಿ ತಳಭಾಗಕ್ಕೆ ನೀರನ್ನು ಹಾಕಿ 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಆ ನಂತರ ಒಂದು 5 ನಿಮಿಷಗಳ ಕಾಲ ಬಿಟ್ಟು ತೆಗೆದಾಗ ತಟ್ಟೆಯಲ್ಲಿ ಈ ರೀತಿ ಕಡುಬು ಸಿದ್ಧವಾಗುತ್ತೆ. ಬಾಳೆಲೆ ಕಡುಬು, ಅದರಲ್ಲೂ ಖಾರದ ಕಡುಬು ಸಿದ್ಧವಾಗಿದೆ. ಇದನ್ನ ತುಪ್ಪದ ಜೊತೆ ತಿಂದರೆ ಬಹಳ ರುಚಿ. ಇದಕ್ಕೆ ಚಟ್ನಿ ಅಂಥ ರುಚಿಯಾಗಿರೋದಿಲ್ಲ. ಹಸುವಿನ ತುಪ್ಪ ಅಥವಾ ಯಾವುದೇ ತುಪ್ಪ ಆಗಲಿ, ತುಪ್ಪದ ಜೊತೆ ಇದನ್ನು ಸವಿಯೋದಕ್ಕೆ ಬಹಳ 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 ಚೆನ್ನಾಗಿರುತ್ತೆ. ಈ ತಿಂಡಿಯನ್ನು ಮಾಡೋದಕ್ಕೆ ನಾವು ಎಣ್ಣೆಯನ್ನೇ ಬಳಸಿಲ್ಲ. ಆರೋಗ್ಯದಾಯಕ
ತಿನಿಸು ಅಂಥೇಳಿ ನಾವು ಇದನ್ನು ಕರಿಬಹುದು. ಬೇಗನೆ ಮಾಡಬಹುದಾದಂತಹ ಒಂದು ತಿಂಡಿ ಅಂತ ಹೇಳಿ ಅಕ್ಕಿ ಹಿಟ್ಟನ್ನು ಕಲಸಿ ಬೇಗನೆ ಇದನ್ನು ತಯಾರು ಮಾಡಿಕೊಳ್ಬಹುದು. ಹೆಚ್ಚಿನ ಸಮಯ ಸಹ ಇದಕ್ಕೆ ಬೇಕಾಗೋದಿಲ್ಲ. ನಾವು ಒಡೆಗೆ ಏನು ಪದಾರ್ಥಗಳನ್ನು ಬಳಸ್ತೇವೋ ಅದನ್ನು ಎಣ್ಣೆಯಲ್ಲಿ ಕರಿಯುವುದರ ಬದಲು ಬಾಳೆ ಎಲೆಯಲ್ಲಿ ತುಂಬಿ ಹಬೆಯಲ್ಲಿ ಬೇಯಿಸುವಂಥದ್ದು. ಈ ಹಳೆಯ ಕಾಲದ ಸಾಂಪ್ರದಾಯಿಕ ಕಡುಬನ್ನು ಮಾಡಿ ಸವಿಯಿರಿ. ನಮಸ್ಕಾರ.